ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಜ್ಯ ಕಾಂಗ್ರೆಸ್ಗೆ ಸಂಬಂಧಪಟ್ಟಂತಹ ಮಹತ್ವದ ಬೆಳವಣಿಗೆಯೊಂದು ಈಗ ಹೊರಗಡೆ ಬರ್ತಾ ಇದೆ. ಸಿದ್ದರಾಮಯ್ಯ ಆ್ಯಂಡ್ ಟೀಮ್ಗೆ ಖರ್ಗೆ ಅರಗಿಸಿಕೊಳ್ಳಲಾರದಂಥ ಒಂದು ಶಾಕ್ ಕೊಟ್ಟಿದ್ದಾರೆ. ಇದು ಜಸ್ಟ್ ಟ್ರೇಲರ್. ರಾತ್ರೋರಾತ್ರಿ ನಡೆದಿದ್ದು ಏನು ಹಾಗಾದರೆ ಮುಖ್ಯಮಂತ್ರಿಗಳ ನಿವಾಸದಲ್ಲಿ. ಹಾಗಾದರೆ ಯಾಕೆ ರಾಜೀನಾಮೆಯ ತನಕ ವಿಚಾರ ಹೋಗ್ತಾ ಇದೆ? ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಇತ್ತೀಚೆಗೆ ಗಮನಿಸ್ತಾ ಇದ್ದೀವಿ ನಾವು, ಸಿದ್ದರಾಮಯ್ಯನವರು ಗಟ್ಟಿಯಾಗಿ ನಾನೇ CM, ಮುಂದಿನ ಅವಧಿಗೂ ಕೂಡ ನಾವೇ ಇರ್ತೀವಿ ಅನ್ನೋ ತನಕ ಸೆಷನ್ನಲ್ಲಿ ಮೊನ್ನೆ ಗುಡುಗಿ ಸಂಚಲನ ಸೃಷ್ಟಿ ಮಾಡಿದ್ರು. ಹೈಕಮಾಂಡ್ ಕೂಡ ಈಗ CM ಬದಲಾವಣೆ ಮಾತೇ ಇಲ್ಲ ಅನ್ನೋ ಸಂದೇಶವನ್ನು ಖರ್ಗೆ ಅವ್ರ ಮೂಲಕವೇ ಬಜೆಟ್ ಮರುದಿನವೇ ಕೊಡಿಸಿದ್ದು ನೋಡಿದ್ದೀವಿ ನಾವು. ಖರ್ಗೆ ಮಾತಲ್ಲಿ DK ಶಿವಕುಮಾರ್ ಸಿದ್ದರಾಮಯ್ಯ ಇಬ್ಬರಿಗೂ ಮೆಸೇಜ್ ಇತ್ತು, ಒಟ್ಟಿಗೆ ಹೋಗಬೇಕು, ಅಧ್ಯಕ್ಷ ಕುರ್ಚಿಲಿ ಅವರು, CM ಕುರ್ಚಿಲಿ ಇವರು ಅನ್ನೋ ರೀತಿಯದೊಂದು ಮೆಸೇಜ್ ಬಂತು. ಅದಾದ ಮೇಲೆ ಮತ್ತಷ್ಟು ಗಟ್ಟಿಯಾಗಿ ಕೂತಿದ್ದಾರೆ ಸಿದ್ದರಾಮಯ್ಯನವರು. ಸದ್ಯದ ಪರಿಸ್ಥಿತಿಯಲ್ಲಂತೂ ಹೀಗೆ ಇದೆ. ಆದರೆ ಹೈಕಮಾಂಡ್ ಯಾವ ಕ್ಷಣದಲ್ಲಿ ಏನು ತೀರ್ಮಾನ ತಗೊಳುತ್ತೆ ಅಂತ ಹೇಳೋಕ್ಕಾಗಲ್ಲ. ಆ ತೀರ್ಮಾನ ಆಗೋ ತನಕನೂ ಈಗಿರೋದು ಹಿಂಗೇ ಇರುತ್ತೆ, ಬದಲಾಗಲ್ಲ ಅಂತ ಹೇಳ್ತಾನೆ ಇರ್ತಾರೆ. ಅದೆಲ್ಲ ಪಕ್ಷದಲ್ಲೂ ಇರೋದೇ ಕಥೆ. ಹಾಗಂದ ಮಾತ್ರಕ್ಕೆ ಏನೂ ಆಲೋಚನೆಯೇ ಇಲ್ಲ ಹೈಕಮಾಂಡ್ಗೆ, ಎಲ್ಲ ಮುಗಿಸ್ಬಿಟ್ಟಿದೆ ಅಂತ ಹೇಳೋಕೆ ಸಾಧ್ಯವಿಲ್ವಲ್ಲ. ಈಗ ಸಿದ್ದು ಬಣಕ್ಕೆ ಖರ್ಗೆ ಅವರು ಕೊಟ್ಟಿರುವಂಥ ಶಾಕ್ ಹೇಗಿದೆ ನೋಡಿ. ಸಿದ್ದು ಪರಮಾಪ್ತ ಮಂತ್ರಿ, ಕಾಂಗ್ರೆಸ್ ಸರ್ಕಾರದ ಪ್ರಭಾವಿ ಮಿನಿಸ್ಟರ್ ರಾಜೀನಾಮೆ ಕೊಡ್ತೀನಿ ನಾನು ಅಂತ ಸಿಟ್ಟಾಗಿ ಕೆಂಡ ಉಗುಳಿ ಹೊರಗಡೆ ಬಂದಿರುವಂಥ ಘಟನೆ. ಮಿಡ್ ನೈಟ್ಸ್ ಮೀಟಿಂಗ್ನ ಸೀಕ್ರೆಟ್ ಇದು. ಘಟಾನುಘಟಿಗಳೆಲ್ಲ ಸಿದ್ದರಾಮಯ್ಯನವ್ರ ನಿವಾಸದಲ್ಲಿ ರಾತ್ರಿ 3 ಗಂಟೆ ತನಕ ಮೀಟಿಂಗ್ ಸೇರಿರ್ತಾರೆ. ಆದರೆ ಸಿದ್ದು ಬಣಕ್ಕೆ ಆಘಾತ ಎದುರಾಗುತ್ತೆ. ಡೆಲ್ಲಿಯಿಂದ ಖರ್ಗೆ ಟೀಮ್ ತನ್ನ ಕೈ ಮೇಲಾಗಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಅಷ್ಟೇ ಅಲ್ಲ, ಸಿದ್ದು ಬಣದ ಮಿನಿಸ್ಟರ್ಗಳು ಈಗ ಸಿಡಿದೇಳುವಂತಾಗಿದೆ. ಬೇರೆ ಏನೂ ಅಲ್ಲ, ವಕ್ಫ್ ಅಧ್ಯಕ್ಷರ ಚುನಾವಣೆಗೆ ಸಂಬಂಧಪಟ್ಟಂತೆ ವಕ್ಫ್ ಅಧ್ಯಕ್ಷರಾಗಿ ಈಗ ಖರ್ಗೆಯವರ ಪರಮಾಪ್ತ ನಾಯಕ ಸೈಯದ್ ಉಲ್ ಹುಸೇನಿ ಆಯ್ಕೆಯಾಗಿದ್ದಾರೆ. ಆದರೆ ಜಮೀರ್ ಅಹಮದ್ ಖಾನ್ ಅವರು ತನ್ನ ಆಪ್ತ ಅನ್ವರ್ ಪಾಷಾ ಪರವಾಗಿ, ಚಿತ್ರದುರ್ಗದ ಅನ್ವರ್ ಪಾಷಾ ಪರವಾಗಿ ಬಹಳ ಪ್ರಯತ್ನ ಮಾಡಿದ್ರು. ಅಂದರೆ ಇದು ತನ್ನ ಪ್ರತಿಷ್ಠೆ ಅನ್ನೋ ರೀತಿಯಲ್ಲಿ ತಗೊಂಡಿದ್ರು. ಸಾಮಾನ್ಯವಾಗಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ, ಅವರು CM ಆಗಿರುವಾಗ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ವಕ್ಫ್ ಬೋರ್ಡು ಅಥವಾ ತನ್ನ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ತನ್ನ ಮಾತು ನಡೆಸ್ಕೊಳ್ಳಿಲ್ಲ ಅಂದರೆ ಹೆಂಗೆ ಅನ್ನೋದೊಂದು ಪ್ರತಿಷ್ಠೆ ಜಮೀರ್ ಅಹಮದ್ ಖಾನ್ ಅವ್ರಿಗೆ. ಯಾಕಂದರೆ ಕರ್ನಾಟಕ ಮುಸಲ್ಮಾನ್ ನಾಯಕರಲ್ಲಿ ಅವರು ಟಾಪ್. ಬರೀ ಕರ್ನಾಟಕ ಅಲ್ಲ, ಆಲ್ ಓವರ್ ದ ಇಂಡಿಯಾ ಮುಸಲ್ಮಾನ್ ಸಮುದಾಯವನ್ನು ಹಿಡಿದಿಟ್ಕೊಳ್ಳುವಂಥ ನಾಯಕ ಅಂತಿದ್ರೆ ಅದು ಜಮೀರ್ ಅನ್ನೋ ಮಟ್ಟಿಗೆ ಕಾಂಗ್ರೆಸ್ನಲ್ಲಿ ವರ್ಚಸ್ಸನ್ನು ವೃದ್ಧಿಸ್ಕೊಂಡಿದ್ದಾರೆ. ಅದಕ್ಕೆ ಎಕ್ಸಾಂಪಲ್, ಎಲೆಕ್ಷನ್ ಬಂದರೆ ಅವ್ರಿಗೆ ವಿಶೇಷ ವಿಮಾನದ ಮೂಲಕ ಬೇರೆ ಬೇರೆ ರಾಜ್ಯಗಳಿಗೆ ಕಾಂಗ್ರೆಸ್ಸೇ ಕರೆಸ್ಕೊಳ್ಳುತ್ತೆ. ಅಷ್ಟರ ಮಟ್ಟಿಗೆ ಸಮುದಾಯದ ನಾಯಕ ಅಂತ ಗುರುತಿಸ್ಕೊಂಡಿರೋ ಜಮೀರ್ ಅಹಮದ್ ಖಾನ್ ಅವ್ರಿಗೀಗ ವಕ್ಫ್ ಅಧ್ಯಕ್ಷರ ಆಯ್ಕೆಯಲ್ಲೇ ಆಘಾತ ಎದುರಾಗಿದೆ. ಸಿದ್ದರಾಮಯ್ಯನವರ ಮಾತಿಗೂ ಕೂಡ ನೋ ಎಂದ ಖರ್ಗೆ. ನಾಸಿರ್ ಹುಸೇನ್, ಖರ್ಗೆ ಅವರ ಪರಮಾಪ್ತ ನಾಯಕ, ರಾಜ್ಯಸಭಾ ಸದಸ್ಯ ನಾಸಿರ್ ಹುಸೇನ್ ಮತ್ತು ಖರ್ಗೆ ಟೀಮ್ನ ಮಾತು ಫೈನಲ್ ಆಗಿದೆ. ಸಿದ್ದರಾಮಯ್ಯನವರು ಕೊಟ್ಟಂಥ ಫಾರ್ಮುಲಾ ಕೂಡ ರಿಜೆಕ್ಟ್ ಮಾಡಿದ್ದಾರೆ ಖರ್ಗೆ ಅವರು. ಜಮೀರ್ ಅಹಮದ್ ಖಾನ್ ಅವರು ಸಿಟ್ಟಿನಿಂದ ಹೊರಗೆದ್ದು ನಡೆದು ಈ ಅಧ್ಯಕ್ಷ ಚುನಾವಣೆ ಕಡೆಗೆ ತಲೆನೂ ಹಾಕದೆ ಮುನಿಸ್ಕೊಂಡಿದ್ದಾರೆ. ನಾನು ರಾಜೀನಾಮೆ ಕೊಡ್ತೀನಿ ಅನ್ನುವಂಥ ಸಂದೇಶವನ್ನು ಕೂಡ ರವಾನಿಸಿದ್ದಾರೆ. ಹಾಗಾದರೆ ಕೈಪಾಳ್ಯದಲ್ಲಿ ಆಗ್ತಿರೋದೇನು? ವಕ್ಫ್ ಅಧ್ಯಕ್ಷ ಕುರ್ಚಿಗೆ ಸಂಬಂಧಪಟ್ಟಷ್ಟೇ ವಿಚಾರವಾಯ್ತು, ಅದೇ ವ್ಯಾಪ್ತಿಯಲ್ಲಿ ನೋಡ್ಬೇಕಾ ನಾವು, ಅಥವಾ ಅದರ ಹೊರಗಡೆನೂ ಇದರ ವಿಷಯ ಇದೆಯಾ? ಎಲ್ಲ ಒನ್ ಬೈ ಒನ್ ನೋಡ್ತಾ ಹೋಗೋಣ. ನೋಡಿ, ಜಮೀರ್ ಅಹಮದ್ ಖಾನ್ ಅವ್ರ ಹಠ ಏನಾಗಿತ್ತು ಅಂದರೆ ಅನ್ವರ್ ಪಾಷಾ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ. ಆದರೆ ಅವ್ರ ವಿರುದ್ಧ ಈ ಅನ್ವರ್ ಮಾಣಿಪ್ಪಾಡಿ ರಿಪೋರ್ಟ್ ಎಲ್ಲ ಇದೆಯಲ್ಲ, ವಕ್ಫ್ಗೆ ಸಂಬಂಧಪಟ್ಟಂತೆ ವಕ್ಫ್ ಅಕ್ರಮ ಆಗಿದೆ ಅಂತ BJP ಸರ್ಕಾರ ಇದ್ದಾಗ ಕಮಿಟಿ ಆಗಿ ರಿಪೋರ್ಟು, ಮೊನ್ನೆ ಎಲ್ಲ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ರಚನೆಯಾದ ಸಂದರ್ಭದಲ್ಲಿ ಜೋರು ಚರ್ಚೆ ಆಯ್ತಲ್ಲ ಅನ್ವರ್ ಮಾಣಿಪ್ಪಾಡಿ ಅವ್ರ ರಿಪೋರ್ಟು. ಅದರಲ್ಲಿ ಅನ್ವರ್ ಪಾಷಾ, ಜಮೀರ್ ಅಹಮದ್ ಖಾನ್ ಅವರ ಆಪ್ತ ಅನ್ವರ್ ಪಾಷಾ ಹೆಸರು ಇದೆ. ಅವ್ರಿಗೆ ಪಟ್ಟ ಕಟ್ಟಿ ಈ ಅಕ್ರಮ ಮಾಡಿದವರು, ಅಕ್ರಮದ ಆರೋಪ ಹೊತ್ತವ್ರಿಗೇನೆ, ಕಬಳಿಸಿದವ್ರಿಗೇನೆ ಕುರ್ಚಿ ಕೊಟ್ಟಿದ್ದೀರಾ. ವಕ್ಫ್ ಅಂದರೆ ದುಡ್ಡು ಹೊಡೆಯೋಕ್ಕೆ ಬರ್ತಾರೆ ಅಂತ ಆರೋಪ ಮಾಡೋರಿಗೆ ಮತ್ತು ಆಹಾರ ಕೊಟ್ಟಂಗಾಗತ್ತೆ. ಸೊ ಮುಜುಗರದಿಂದ ತಪ್ಪಿಸ್ಕೊಳ್ಳೋಕೆ ಅನ್ನೋ ರೀತಿಯಲ್ಲಿ ಖರ್ಗೆ ಟೀಮ್ ಕಾರಣವನ್ನು ಹೇಳ್ತಾ ಇದೆ. ಈಗ ಅನ್ವರ್ ಪಾಷಾ ಅವರು ಬೇಡವೇ ಬೇಡ, ಈಗ ನೇಮಕ ಮಾಡಿರುವಂಥ ಸೈಯದ್ ಉಲ್ ಹುಸೇನಿ ಅವರೇ ಬೆಸ್ಟ್ ಅಂತ ಕಾರಣ ಇದು ಕೊಡ್ತಿರಬಹುದು. ಆದರೆ
ಈ ಅನ್ವರ್ ಮಾಣಿಪ್ಪಾಡಿ ರಿಪೋರ್ಟ್ ಆಧಾರದಲ್ಲಿ ನೋಡೋದಕ್ಕೆ ಹೋದರೆ ಸ್ವತಃ AICC ಅಧ್ಯಕ್ಷ ಖರ್ಗೆ ಅವ್ರ ಮೇಲೇನೆ ಆರೋಪ ಇದೆ. ಅದು ಸಿಕ್ಕಾಪಟ್ಟೆ ದೊಡ್ಡ ಪ್ರಮಾಣದಲ್ಲಿ ಅಕ್ರಮ ಆಗಿದೆ ಅಂತ ದೊಡ್ಡ ದೊಡ್ಡ ಮಂತ್ರಿಗಳು, ಕರ್ನಾಟಕ ಕಾಂಗ್ರೆಸ್ನ ನಾಯಕರು, ಮಂತ್ರಿಗಳು, ವಿಶೇಷವಾಗಿ AICC ಅಧ್ಯಕ್ಷರು ಆಗಿರೋ ಖರ್ಗೆ ಅವ್ರ ಮೇಲೇನೆ ಆರೋಪ ಇದೆ. ನೆನಪು ಮಾಡ್ಕೊಳ್ಬೋದು, ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಮೀಟಿಂಗ್ಗಳಾಗ್ತಿದ್ದಾಗ ಒಂದ್ಸಲ ಪ್ರೆಸೆಂಟೇಷನ್ನಲ್ಲಿ ಈ ವಿಚಾರ ಬಂದಿತ್ತು. ಆಗ ಕಾಂಗ್ರೆಸ್ ಸೇರಿದಂತೆ ಬೇರೆ ಪಕ್ಷದವರೆಲ್ಲ ಆ ಮೀಟಿಂಗನ್ನೇ ಧಿಕ್ಕರಿಸಿ ಹೊರನಡೆದಿದ್ರು. ಅದು ಹೆಂಗೆ ಹೇಳ್ತೀರಿ ಖರ್ಗೆ ಅವ್ರ ಮೇಲೆ ಅಂತ ಗಂಭೀರವಾದ ಆರೋಪ ಇದೆ. ಅನ್ವರ್ ಮಾಣಿಪ್ಪಾಡಿ ರಿಪೋರ್ಟ್ ಆಧಾರದಲ್ಲಿ ನೋಡೋದಕ್ಕೆ ಹೋದರೆ BJP MPಗಳು ತುಂಬ ಜನ ಆರೋಪ ಮಾಡಿದ್ದಾರೆ. ಕಲಬುರ್ಗಿ ಕಡೆ ಅಲ್ಲಿ ಇಲ್ಲಿ ಸಿಕ್ಕಾಪಟ್ಟೆ ವಕ್ಫ್ ಲ್ಯಾಂಡ್ ಲೀಸ್ಗೆ ಸಂಬಂಧಪಟ್ಟಂತೆ ಮತ್ತೊಂದು ಮಗದೊಂದು ಅಂತ ಭ್ರಷ್ಟಾಚಾರ ಆಗಿದೆ ದೊಡ್ಡ ದೊಡ್ಡವರಿಂದ, ಕಾಂಗ್ರೆಸ್ನ ಟಾಪ್ ಲೀಡರ್ಸಿಂದ ಅಂತ ಖರ್ಗೆ ಅವರ ಕಡೆಗೇನೇ ಬೆರಳಿದೆ. ಹೀಗಿರುವಾಗ ಆರೋಪ ಹೊತ್ತಿರುವ ಅನ್ವರ್ ಪಾಷಾ ವಕ್ಫ್ ಅಧ್ಯಕ್ಷನನ್ನಾಗಿ ಮಾಡಿದ್ರೆ ಪಕ್ಷಕ್ಕೆ ಮುಜುಗರ ಆಗುತ್ತೆ ಅಂತ ಹೇಳೋಕೆ ಹೆಂಗೆ ಸಾಧ್ಯ? ಆರೋಪ ತಾನೇ ಅವ್ರ ಮೇಲೆ ಇರೋದು, ಖರ್ಗೆ ಅವ್ರ ಮೇಲಿರೋದು ಆರೋಪ ತಾನೆ. ಸೊ ಇಲ್ಲಿ ಇದು ಮುಖ್ಯ ಕಾರಣ ಅಂತ ಅನಿಸಲ್ಲ. ಸಿದ್ದರಾಮಯ್ಯನವರ ಟೀಮಿಗೆ ಬ್ರೇಕ್ ಹಾಕುವಲ್ಲಿ ಯಶಸ್ವಿಯಾಗಿದೆ ಖರ್ಗೆ ಟೀಮ್. ತನ್ನ ಹಿಡಿತವನ್ನು ಸಾಧಿಸುವಲ್ಲಿ ಯಶಸ್ವಿಯಾಗಿದೆ. ತನ್ನ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಒಂದು ಆಯ್ಕೆಯಲ್ಲಿ ನನ್ನ ಮಾತಿಗೆ ಬೆಲೆ ಸಿಗಲಿಲ್ವಲ್ಲ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಇರೋ ಟೈಮಲ್ಲಿ ಅಂತ ಜಮೀರ್ ಅವರು ಈಗ ಕೆಂಡಾಮಂಡಲ ಆಗಿದ್ದಾರೆ. ನಾನು ರಾಜೀನಾಮೆ ಕೊಡ್ತೀನಿ ಅಂತ ಗುಡುಗಿದ್ರು ಖರ್ಗೆ ಅವರು ಡೋಂಟ್ ಕೇರ್, ನೀವು ಏನಾರು ಮಾಡ್ಕೊಳ್ರಿ ಅಂತ ಬೆಳಗಾಗುವಷ್ಟೊತ್ತಿಗೆ, ರಾತ್ರಿ ಎಲ್ಲ ಸಂಧಾನ ವಿಫಲ ಆಯಿತು. ಬೆಳಗಾಗುವಷ್ಟೊತ್ತಿಗೆ ಖರ್ಗೆ ಅವರ ಆಪ್ತನಿಗೆ ವಕ್ಫ್ ಅಧ್ಯಕ್ಷ ಪಟ್ಟ ಒಲಿದು ಬಂದಿದೆ. ನಾಸೀರ್ ಹುಸೇನ್ ಅವರ ಅಂದರೆ ಅವರ ಮುಂದಾಳತ್ವದಲ್ಲೆಲ್ಲ ಪಟ್ಟ ಕಟ್ಟೋ ಕೆಲಸ ಎಲ್ಲ ಆಗಿ ಫಿನಿಶ್ ಮಾಡಿದ್ದಾರೆ. ನಾಸೀರ್ ಹುಸೇನ್ ಅವರ ಹಸ್ತಕ್ಷೇಪ ಇತ್ತೀಚೆಗೆ ಅವರ ಪ್ರಭಾವ ಜಾಸ್ತಿ ಆಗಿದೆ ಅನ್ನೋ ರೀತಿಯ ಕೂಗುಗಳು ಕೈಯೊಳಗಡೆ ಕೇಳಿ ಬರ್ತಿವೆ. ಬೇರೆ ಬೇರೆ ರಾಜ್ಯದಲ್ಲೂ ಟಿಕೆಟು ಮತ್ತೊಂದು ಅಂತ ಅವರದ್ದೇ ಪ್ರಭಾವ ಖರ್ಗೆ ಟೀಮು ಎಲ್ಲ ಕಂಟ್ರೋಲ್ ತಗೊಳ್ಳೋಕೆ ನೋಡ್ತಿದೆ ಅನ್ನೋ ರೀತಿಯಲ್ಲಿ ಅಧ್ಯಕ್ಷರಲ್ವಾ ಅವರು, AICC ಅಧ್ಯಕ್ಷರು, ಅವರ ಅತ್ಯಾಪ್ತ ವಲಯದಲ್ಲಿ ನಾಸೀರ್ ಹುಸೇನ್ ಅವರು ಗುರುತಿಸ್ಕೊಂಡಿದ್ದಾರೆ. ಸೊ ಅವರ ಆಯ್ಕೆ ಈಗ ಫಿನಿಶ್ ಆಗಿರೋದು, ಫೈನಲ್ ಆಗಿರೋದು. ಸಿದ್ದರಾಮಯ್ಯನವ್ರಿಗೆ ಮುಖಭಂಗ ಆಗಿದೆ ಈ ಅಧ್ಯಕ್ಷ ಕುರ್ಚಿ ವಿಚಾರದಲ್ಲಿ. ಯಾಕಂದರೆ ಅವರೊಂದು ಫಾರ್ಮುಲಾ ಇಡ್ತಾರೆ, 50-50 ಫಾರ್ಮುಲಾ ಇರಲಿ. 2.5 ವರ್ಷ ನೀವು ಅಂದರೆ ಹುಸೇನ್ ಅಲಿ, 2.5 ವರ್ಷ ಅನ್ವರ್ ಪಾಷಾ, ಆ ಥರ ಮಾಡೋಣ. ಇಬ್ಬರಿಗೂ ಸಮಸ್ಯೆ ಇಲ್ವಲ್ಲ, ಸೈಯದ್ ಹುಸೇನಿ ಮತ್ತು ಯಾರು ಅನ್ವರ್ ಪಾಷಾ ನಡುವೆ ಹಂಚಿಬಿಡೋಣ ಅಂತ. ಮೋಸ್ಟ್ಲಿ ಕುರ್ಚಿ CM ಕುರ್ಚಿ ಹಂಚಿಕೆ ಸೂತ್ರನೇ ಫಾಲೋ ಮಾಡೋಕ್ಕೆ ಹೋದ್ರು ಏನೋ ಗೊತ್ತಿಲ್ಲ. ಅವರು CM ಕುರ್ಚಿಗೆ ಇವರು ಒಪ್ಕೊಳ್ತಿಲ್ಲ ಅಂದಮೇಲೆ ಮತ್ತು ಅವರು ಒಪ್ಕೊಳ್ತಾರ ವಕ್ಫ್ ಅಧ್ಯಕ್ಷ ಕುರ್ಚಿಗೆ? ಅದಕ್ಕೂ ನೋ ಅಂತಾರೆ ಖರ್ಗೆ ಮತ್ತು ನಾಸೀರ್ ಹುಸೇನ್ ಅವರು. 2.5 ವರ್ಷ ಮತ್ತೊಂದು ಎಂಥದ್ದು ಇಲ್ಲ, ಬೇಡವೇ ಬೇಡ ಅನ್ವರ್ ಪಾಷಾ ನೇಮಕ, ಬೇಡವೇ ಬೇಡ ಅಂತ ಖರ್ಗೆ ಅವರು ಕಟ್ಟುನಿಟ್ಟಿನ ಆದೇಶನೇ ಹೊರಡಿಸ್ತಾರೆ. ಇನ್ಯಾರು ತೆಗೆದು ಹಾಕೋಕ್ಕಾಗತ್ತೆ ಅವ್ರ ಮಾತನ್ನ? ಅವರು ಕರ್ನಾಟಕದಲ್ಲಿ ಒಬ್ರು ಲೀಡರ್ ಅಂತ ಉಳ್ಕೊಂಡಿಲ್ವಲ್ಲ. ಈಗ AICC ಅಧ್ಯಕ್ಷರು ಅವ್ರ ಮಾತನ್ನು ತೆಗೆದು ಹಾಕಿ ಏನಾದರೂ ಮಾಡೋಕ್ಕಾಗತ್ತಾ? ಸಿದ್ದರಾಮಯ್ಯನವರಾಗಲಿ ಜಮೀರ್ ಅಹಮದ್ ಖಾನ್ ಆಗಲಿ. ಸೊ ಕರ್ನಾಟಕ ಕಾಂಗ್ರೆಸ್ಗೆ ಸಂಬಂಧಪಟ್ಟಂತೆ ನಾವು ತೀರ್ಮಾನ ಮಾಡೋಕ್ಕಾಗ್ತಿಲ್ವಲ್ಲ. ಈಗ ಖರ್ಗೆ ಅವರು ಫೈನಲ್ ಮಾಡಿದ್ರಲ್ಲ ಅನ್ನುವಂಥ ಆಕ್ರೋಶ ಸಿಡಿದಂತೆ ಕಾಣಿಸ್ತಾ ಇದೆ. ಸೊ ಸಿದ್ದರಾಮಯ್ಯನವ್ರಿಗೆ ಹಿನ್ನಡೆ. ಜಮೀರ್ ಅಹಮದ್ ಖಾನ್ ಅವರು ರಾತ್ರಿ 3 ಗಂಟೆಗೆ ಮುನಿಸ್ಕೊಂಡು ಹೊರಗಡೆ ಹೋಗ್ತಾರೆ. ಈ ಪ್ರಾಸೆಸ್ ಎಲ್ಲ ಕಂಪ್ಲೀಟ್ ಮಾಡಿದ್ರು. ಈ ಕಡೆ ತಲೆನೂ ಹಾಕಲ್ಲ, ರಾಜೀನಾಮೆ ಕೊಡ್ತೀನಿ ಅಂತ ಬೇರೆ ಹೇಳಿದ್ದಾರೆ. ಅವರು ಏನು ಮಾಡ್ತಾರೆ ಅಂತ ಮುಂದಿನ ನಡೆ ನೋಡಬೇಕು. ಈಗ ಹೆಂಗಾಗಿದೆ ಸಿದ್ದರಾಮಯ್ಯನವರ ಪರಿಸ್ಥಿತಿ ಅಂದರೆ, ಹಿಂದಾದರೆ ಹೈಕಮಾಂಡ್ ಮಟ್ಟದಲ್ಲಿ ತಾನು ಹೇಳಿದ್ದನ್ನು ನಡೆಸ್ಕೊಳ್ಳೋದು ಕಷ್ಟವೇ ಆಗಿರಲಿಲ್ಲ ಸಿದ್ದರಾಮಯ್ಯನವ್ರಿಗೆ. ಅದು ಕ್ಯಾಬಿನೆಟ್ ಇರಲಿ, ದೊಡ್ಡ ದೊಡ್ಡ ಪ್ರಮುಖ ಹುದ್ದೆಗಳ ನೇಮಕಾತಿ ಇರಬಹುದು, ಏನೇ ಇರಬಹುದು. ಈಗ ಸಿದ್ದರಾಮಯ್ಯನವ್ರಿಗೆ ತಮ್ಮ ಆಪ್ತರನ್ನು ಸಮಾಧಾನವಾಗಿರಿಸ್ಕೊಳ್ಬೇಕು ಅಂದರೆ ಅವ್ರ ಪರವಾಗಿ ನಿಲ್ಲಬೇಕು. ಹೈಕಮಾಂಡಲ್ಲಿ ಏನಾದರೂ ಸರಿ, ತಾನು ಅಂದುಕೊಂಡಿದ್ದನ್ನು ಸಾಧಿಸಿ ಅವ್ರಿಗೆ ತನ್ನ ಟೀಮ್ಗೆ ಎಲ್ಲ ಕುರ್ಚಿಯನ್ನು ಭದ್ರ ಮಾಡಿಕೊಡ್ಬೇಕು. ಆದರೆ ಅದಾಗ್ತಿಲ್ಲ ಈಗ. ಯಾಕೆ ಹೇಳಿ? ಖರ್ಗೆ ಅವ್ರನ್ನ ಎದುರು ಹಾಕ್ಕೊಂಡು ಈಗ ವಕ್ಫ್ ಅಧ್ಯಕ್ಷ ಕುರ್ಚಿಗಾಗಿ ಜಟಾಪಟಿ ಕೂತ್ರೆ ತನ್ನ ಕುರ್ಚಿಗೆ ಕೂತು ಬರ್ಬೋದು ನಾಳೆ. CM ಕುರ್ಚಿ ಯಾವ ಥರ ಪರಿಸ್ಥಿತಿಯಲ್ಲಿದೆ ಅನ್ನೋದು ಗೊತ್ತು. ಈಗ ಸದ್ಯಕ್ಕೆ ಹೆಂಗೋ ಬೀಸೋದಣ್ಣೆಯಿಂದ ಬಚಾವಾಗಿರೋ ಸಿದ್ದರಾಮಯ್ಯನವರು ವಕ್ಫ್ ಕುರ್ಚಿ ಬಗ್ಗೆ ಯೋಚನೆ ಮಾಡೋಕೆ ಹೋಗಲ್ಲ. ಆದರೆ ಇದರ ಪರಿಣಾಮ ಏನಾಗುತ್ತೆ? ಸಿದ್ದು ಬಣದಲ್ಲಿರುವಂಥ ಪ್ರಭಾವಿಗಳು, ಪರಮಾಪ್ತ ಮಂತ್ರಿಗಳಿಗೆ ಸಿಟ್ಟಾಗುವಂತಾಗಿದೆ. ಫಾರ್ ಎಕ್ಸಾಂಪಲ್, ಈಗ ದಲಿತ ಮಂತ್ರಿಗಳ ಮೀಟಿಂಗಿಗೆ ಬ್ರೇಕ್ ಬಿತ್ತು, DK ಶಿವಕುಮಾರ್ ಅವರು ಬ್ರೇಕ್ ಹಾಕ್ಸಿದ್ರು ಅನ್ನೋದು. ಸಮಾವೇಶದ ಹೆಸರು ಚೇಂಜ್ ಆಯಿತು. ಅದಾದಮೇಲೆ ದಲಿತ ಸಮಾವೇಶಕ್ಕೆ ಪರ್ಮಿಷನ್ ಬೇಕು, ಅದು ಇದು, ಅಧ್ಯಕ್ಷರು ಬದಲಾಗಬೇಕು, KPCC ಅಧ್ಯಕ್ಷರು, ಎಲ್ಲ ಡಿಮ್ಯಾಂಡ್ಗಳು ಕೇಳಿ ಬರ್ತಿವೆ. ಬಟ್ ಸಿದ್ದರಾಮಯ್ಯನವರು ಅದು ಯಾವುದನ್ನು ಮಾಡಿಸ್ಕೊಡೋಕ್ಕಾಗ್ತಿಲ್ಲ. ಪರಮಾಪ್ತರಿಗೆ ಸಮಾಧಾನ ಮಾಡಿಸೋದಕ್ಕಾಗ್ತಿಲ್ಲ. ಹೈಕಮಾಂಡ್ ಮನವೊಲಿಸೋಕೆ ಆಗ್ತಿಲ್ಲ. ಬಹುತೇಕ ವಿಚಾರಗಳಲ್ಲಿ DK ಕೈ ಮೇಲಾಯಿತು.
ಯಾಕಂದ್ರೆ ಡಿ ಕೆ ಶಿವಕುಮಾರ್ CM ಕುರ್ಚಿ ಕೇಳ್ತಿದ್ದಾರೆ. ಅದು ಕೊಡೋಕ್ಕಾಗಲ್ಲ ಈ ಕ್ಷಣಕ್ಕೆ ಅಂದರೆ ಬೇರೆ ಮಾತಾದರೂ ಅವ್ರದ್ದು ನೆರವೇರಿಸ್ಕೊಡ್ಬೇಕಲ್ಲ. ಹಾಗಾಗಿ ಅಲ್ಲೂ ಕಾಂಪ್ರಮೈಸ್ ಆಗಬೇಕಾಯ್ತು. ಈಗ CM ಕುರ್ಚಿನ ಕೊಟ್ಟಿದ್ದಾರಲ್ಲ ನನಗೆ ಮುಂದುವರಿಯೋಕೆ ಅನ್ನೋ ಕಾರಣಕ್ಕೆ ಇಂಥದ್ದೆಲ್ಲ ವಿಚಾರಗಳಲ್ಲಿ ಹೈಕಮಾಂಡ್ ಹೇಳಿದ್ದನ್ನು ಒಪ್ಪಿಕೊಳ್ಬೇಕಾಗತ್ತೆ. ಸೊ ಸಿದ್ದು ಬಣಕ್ಕೆ ಖರ್ಗೆ ಟೀಮ್ ಶಾಕ್ ಕೊಟ್ಟಿದೆ. ವಕ್ಫ್ ಅಧ್ಯಕ್ಷ ಕುರ್ಚಿಗೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಸಿದ್ದರಾಮಯ್ಯ ಟೀಮ್ನ ಮಿನಿಸ್ಟರ್ಗಳು ಮುನಿಸ್ಕೊಂಡು ಕುದೀತಾ ಇದ್ದಾರೆ. DK ವಿಚಾರದಲ್ಲಿ ಸತೀಶ್ ಜಾರಕಿಹೊಳಿ ಇರಬಹುದು, ರಾಜಣ್ಣವ್ರು ಇರ್ಬೋದು, ಪರಮೇಶ್ವರ್ ಅವರು ಇರಬಹುದು, ಸುಮಾರು ಜನ ಕುದೀತಾ ಇದ್ದಾರೆ. ಆ ಲಿಸ್ಟ್ಗೆ ಜಮೀರ್ ಅಹಮದ್ ಖಾನ್ ಅವರು ಕೂಡ ಸೇರಿದ್ದಾರೆ. ಈಗ ಖರ್ಗೆ ಕ್ಯಾಂಪ್ ಕೊಟ್ಟಂತ ಆಘಾತದ ಕಾರಣದಿಂದ ಸೊ ಕೈಪಾಳ್ಯದಲ್ಲಿ ಅರ್ಥ ಮಾಡ್ಕೊಳ್ಳಲಾಗದಂಥ ಬೆಳವಣಿಗೆಗಳಾಗ್ತಿದ್ದಾವೆ. ಇದರ ಪರಿಣಾಮ ಯಾವುದೇ ಸ್ವರೂಪವನ್ನು, ಯಾವುದೇ ಆಯಾಮವನ್ನು ಮುಂದಿನ ದಿನಗಳಲ್ಲಿ ಪಡ್ಕೊಳ್ಬಹುದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.